ಯಾಕೆ ಶತ್ರುಗಳು ನಮ್ಗೆ ಹೇಳ್ತಾರೆ? ಮೊದಲನೇದಾಗಿ, ನಾವು ಗೆಲ್ಲುವುದರಿಂದ, ಜನರು ಸೋಲೋದ್ರಿಂದ ನಮಗೆ ಶತ್ರುಗಳಾಗ್ತಾರೆ. ಎರಡನೇದಾಗಿ, ನಮ್ಮ ಮೇಲೆ ಭಯದಿಂದ ಶತ್ರುಗಳು ಹುಟ್ಟುಕೊಳ್ತಾರೆ. ಮೂರನೇದಾಗಿ, ನಮ್ಮ ಮೇಲೆ ದೇವರ ದಯೆ ಹೆಚ್ಚಾದಷ್ಟು ಆಟೋಮೆಟಿಕ್ ಆಗಿ ಶತ್ರುಗಳು ಹೆಚ್ಚಾಗ್ತಾರೆ. ಇದು ಸತ್ಯವೇದದಲ್ಲಿರುವಂತ ಕಾರಣಗಳು. ನೀವು ಬೇಕಿದ್ರೆ ಬರ್ಕೊಬಹುದು. ನಾಲ್ಕನೇದಾಗಿ, ಜನರನ್ನ ನಾವು ಯಾವಾಗಲೂ ಮೆಚ್ಚಿಸದೇ ಇರೋದ್ರಿಂದ ಅವರು ನಮಗೆ ಶತ್ರುಗಳಾಗ್ತಾರೆ. ಹೀಗಾಗಿ ನನ್ನ ಪ್ರಸಂಗದ ಸೇವೆಯಲ್ಲಿ ಅನೇಕ ಸಾರಿ ನಿಮಗೆ ಇಷ್ಟವಾದದನ್ನು ನಾವು ಮಾತಾಡದೇ ಇದ್ದಾಗ ನನಗೆ ಶತ್ರುಗಳು ಆಟೋಮೆಟಿಕ್ ಆಗಿ ಹುಟ್ಟಿದ್ದುಂಟು. ಒಂದು ವೇಳೆ ಇವತ್ತು ರಾತ್ರಿನೂ ನಿಮ್ಮಲ್ಲಿ ಯಾರು ಹುಟ್ಕೊಂತಾರೋ ನನಗೆ ಗೊತ್ತಿಲ್ಲ. ಆದರೆ ಐದನೆಯದಾಗಿ, ನಾವು ಬೆಳೆದಂತೆಲ್ಲ, ಯೋಸೇಫನ ಹಾಗೆ ನಾವು ಬೆಳೆದಾಗಲೆಲ್ಲ ಶತ್ರುಗಳು ನಮಗೆ ಹುಟ್ಟುಕೊಳ್ತಾರೆ. ಅದು ಸತ್ಯವೇದದಲ್ಲಿ ನಾವು ನೋಡುವಂತಹ ಒಂದು ಸತ್ಯ. ಆರನೇದಾಗಿ, ನಾವು ನಂಬಿಗಸ್ತರಾಗಿ ಸತ್ಯವನ್ನ ಹೇಳುವಾಗ, ಪೌಲನು ಹೇಳ್ತಾನೆ, ಸತ್ಯವನ್ನ ಹೇಳಿ ನಾನು ನಿಮಗೇನಾದೆ, ಶತ್ರುವಾದೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ಮುಖ್ಯವಾದಂತ ಕಾರಣಗಳು. ಆ ಕಾರಣಗಳು ಒಂದ್ ಕಡೆ ಇದ್ರು, ಮುಖ್ಯವಾದಂತ ಇನ್ನೊಂದು ವಿಷಯ ಇದೆ. ಅದು ಸತ್ಯವೇದದಲ್ಲಿ ಹೇಳದಂತ ವಾಕ್ಯ ಏನ್ ಗೊತ್ತಾ? ಕಾರಣ ಇಲ್ಲದೆ ಇದ್ರು ಶತ್ರುಗಳಾಗ್ತಾರೆ. ನಿಮ್ ಲೈಫ್ ನಲ್ಲಿ ಯಾವುದೇ ಕಾರಣಗಳಿಲ್ಲದೆ ಇದ್ರು, ಬೈಬಲ್ ಹೇಳುತ್ತೆ, ನಿಷ್ಕಾರಣವಾಗಿ ಇವರು ನನ್ನನ್ನ ದ್ವೇಷಿಸಿದ್ರು. ಬೈಬಲ್ ಹೇಳುತ್ತೆ. ಅದಕ್ಕೆ ಕೆಲವರು ಹೇಳ್ತಾರೆ, ಪಾಸ್ಟ್ರೇ ನಾನು ಬೆಳೀಲೂ ಇಲ್ಲ, ಬೆಳೆದಿದ್ರೆ ನನಗೆ ಶತ್ರುಗಳಾದ್ರೂ ಪರವಾಗಿಲ್ಲ, ನಾನು ಯಾರನ್ನೂ ದುಃಖಪಡಿಸ್ಲಿಲ್ಲ, ನನಗೆ ಇವರೆಲ್ಲ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಒಂದ್ ವೇಳೆ ಇವ್ರು ನನ್ನ ಮೇಲೆ ಶತ್ರು ಆಗಿರೋದಕ್ಕೆ ಇವ್ರು ಒಂದ್ ವೇಳೆ ಕಾರಣ ಹೇಳಿದ್ರೆ ನಾನು ಆ ಕಾರಣನಾದ್ರೂ ಏನ್ ಮಾಡ್ಕೊಳ್ತಿದ್ದೆ, ಸರಿಪಡಿಸ್ಕೊಳ್ಬೋದಾಗಿತ್ತು. ಆದ್ರೆ ನನ್ಗೇನು ಕಾರಣನೇ ಇಲ್ದಿರೇನೆ ನನ್ಗೇನಾಗಿದ್ದಾರೆ, ಶತ್ರುಗಳು ಉಟ್ಕೊಂಡಿದ್ದಾರೆ. ಒಂದ್ ವೇಳೆ ಆ ಲಿಸ್ಟ್ ನಲ್ಲಿ ನೀವಿದ್ರು ಕೂಡ ನಿಮಗೆ ಶತ್ರುಗಳು ಉಂಟು.